ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾವು ಈ ದಿನ ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯ ಆಗಸ್ಟ್ 1ನೇ ತಾರೀಕಿನಿಂದ 31ನೇ ತಾರೀಕುವರೆಗೂ ಏನೆಲ್ಲ ಅನುಕೂಲಗಳು, ಯಾವೆಲ್ಲ ಅನಾನುಕೂಲಗಳು ಹಾಗೂ ಪರಿಹಾರಗಳು ಮೇಷರಾಶಿಯಿಂದ ಮೀನರಾಶಿಯವರೆಗೂ ಹೇಗಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳುತ್ತಾ, ಈಗ ನಾವು ಈ ಒಂದು ಆಗಸ್ಟ್ ತಿಂಗಳ 12 ರಾಶಿಗಳ ಭವಿಷ್ಯ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಗ್ರಹಗಳ ಒಂದಿಷ್ಟು ಸಂಚಾರವನ್ನು ತಿಳಿದುಕೊಂಡ್ರೆ ತುಂಬ ಉತ್ತಮ. ಈ ಒಂದು ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಗಳು ಮತ್ತು ಗ್ರಹಗಳ ಸಂಚಾರ ಇವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಅದರ ಜೊತೆಗೆ ನಿಮ್ಮ ರಾಶಿಯ ಭವಿಷ್ಯ ಒಟ್ಟಿಗೆ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಗ್ರಹಗಳ ಸಂಚಾರ ಅಂತ ನೋಡೋದಾದರೆ, ಇದೇ ಒಂದು ಆಗಸ್ಟ್ 1ನೇ ತಾರೀಕಿಗೆ ಶನಿ ಮಹಾರಾಜರು ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಇವರು 4 ಗ್ರಹಗಳು ಈ ಒಂದು ಸ್ಥಾನದಲ್ಲೇ ಇರ್ತಾರೆ. ಇನ್ನು ಬುಧ 1ನೇ ತಾರೀಕು ಮಿಥುನ ರಾಶಿ, 2ನೇ ತಾರೀಕು ಕರ್ಕಾಟಕ ರಾಶಿ, ಮತ್ತು ನಿಮಗೆ 6ನೇ ತಾರೀಕಿಗೆ ಕರ್ಕಾಟಕ ರಾಶಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬರುವಂಥದ್ದಾಗುತ್ತೆ. ಈ ಒಂದು ಬುಧ ಗ್ರಹ ಅಂದರೆ ನಿಮಗೆ 1ನೇ ತಾರೀಕಿನಿಂದ ಒಂದಿಷ್ಟು ಬದಲಾವಣೆಗಳೊಂದಿಗೆ 6ನೇ ತಾರೀಕಿಗೆ ಪೂರ್ಣ ಪ್ರಮಾಣದಲ್ಲಿ ಬುಧ ರಾಶಿ ಕರ್ಕಾಟಕ ರಾಶಿ ಈಗ ಹಿಮ್ಮುಖ ಚಲನೆ ನಡೀತಾ ಇದೆ ಬುಧ. ಸೊ ಈಗ ನೇರ ಚಲನೆ ನಿಮಗೆ ಕರ್ಕಾಟಕ ರಾಶಿಗೆ 6ನೇ ತಾರೀಕು ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ 3ನೇ ತಾರೀಕು ಕುಜ ಮಿಥುನ ರಾಶಿಗೆ ಬರುವಂಥವ್ರು ಆಗ್ತಾರೆ, ವೃಷಭದಿಂದ ಮಿಥುನ ರಾಶಿಗೆ. ಇನ್ನು 10ನೇ ತಾರೀಕಿಗೆ ಒಟ್ಟಿಗೆ ಅಂದರೆ ನಿಮಗೆ ಹೆಚ್ಚು ಕಡಿಮೆ 10ರಿಂದ 11ನೇ ತಾರೀಕು ಗುರು ರವಿ ಬುಧ ಚಂದ್ರ 4 ಗ್ರಹಗಳು ಒಟ್ಟಿಗೆ ಎದುರುತ್ತೆ. ಈ ಚತುರ್ಥಿ ಗ್ರಹಗಳ ಸಂಚಾರದ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ. ಅದು ಕರ್ಕಾಟಕ ರಾಶಿಯಲ್ಲಿ, ಅದು ಶುಭ ಗ್ರಹಗಳು ನೋಡಿ, ಗುರು ರವಿ ಬುಧ. ಇಲ್ಲಿ ಈ ಒಂದು ಇದರಿಂದ 2 ಯೋಗಗಳು ಕೂಡಿ ಬರುತ್ತೆ, ಒಂದು ಹಂಸ ಯೋಗ, ಇನ್ನೊಂದು ಬುಧಾದಿತ್ಯ ಯೋಗ. ಸೊ ಹಾಗಾಗಿ ಇಲ್ಲಿ ಹಂಸ ಮತ್ತು ಬುಧಾದಿತ್ಯ ಯೋಗ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸಿಕೊಳ್ಳೋಣ. ಇನ್ನು ಅದೇ ರೀತಿಯಾಗಿ 19ನೇ ತಾರೀಕು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ರವಿ ಬದಲಾವಣೆ ಆಗುವಂಥದ್ದಾಗತ್ತೆ. 23ನೇ ತಾರೀಕು ಮತ್ತೆ ಬುಧ ಕರ್ಕಾಟಕದಿಂದ ಸಿಂಹ ರಾಶಿಗೆ ಹೋಗುವಂಥವ್ರಾಗ್ತಾರೆ. ಈ ರೀತಿಯಾಗಿ ಗ್ರಹಗಳ ಒಂದು ಸಂಚಾರ ಇದೆ. ಇಲ್ಲಿ ಬುಧ ಹಿಮ್ಮುಖ ಚಲನೆಯಿಂದ ನೇರ ಚಲನೆ ಆಗುತ್ತೆ, ನೇರ ಚಲನೆಯಿಂದ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೂ ಬರುವಂಥವ್ರಾಗ್ತಾರೆ. ಇನ್ನು ಅದೇ ರೀತಿ ಕುಜನ ಒಂದು ಕುಜನ ಒಂದು ಬದಲಾವಣೆಯ ಕೂಡ ಈ ತಿಂಗಳಲ್ಲಿ ಆಗ್ತಾ ಇದೆ, ವೃಷಭದಿಂದ ಮಿಥುನ ರಾಶಿಗೆ. ಈ ಎಲ್ಲ ಗ್ರಹಗಳ ಒಂದು ಅನುಗುಣವಾಗಿ ಮುಂದಿನ ಒಂದು ಈ ಆಗಸ್ಟ್ ತಿಂಗಳಲ್ಲಿ ಕೆಲವೊಂದು ಬದಲಾವಣೆಗಳು ಇರುತ್ತೆ. ಇನ್ನು ಈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಶುಭ ಹಾಗೂ ಹಬ್ಬಗಳು ಯಾವುವು ಅಂತ ಹೇಳಿದರೆ, 2ನೇ ತಾರೀಕು ನಿಮಗೆ ಸಂಕಷ್ಟ ಚತುರ್ಥಿ ಇದೆ. ತದನಂತರ ನಿಮಗೆ 9ನೇ ತಾರೀಕು ಕಾಮಿಕ ಏಕಾದಶಿ ಬರುತ್ತೆ. 11ನೇ ತಾರೀಕು ಮಾಸಿಕ ಶಿವರಾತ್ರಿ ಇರುತ್ತೆ. 12ನೇ ತಾರೀಕು ಶ್ರಾವಣ ಅಮಾವಾಸ್ಯೆ ಇದೆ. 17ನೇ ತಾರೀಕು ನಾಗರ ಪಂಚಮಿ ಮತ್ತು ಸಿಂಹ ಸಂಕ್ರಾಂತಿ, ಅಂದರೆ ಸಿಂಹ ರಾಶಿಗೆ ರವಿ ಬರುವಂಥದ್ದನ್ನೇ ಸಿಂಹ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಸೊ 17ನೇ ತಾರೀಕು ಸಿಂಹ ಸಂಕ್ರಾಂತಿ. ಇನ್ನು 23ನೇ ತಾರೀಕು ಶ್ರಾವಣ ಪುತ್ರದ ಏಕಾದಶಿ, 27 ಹೈಗ್ರೀವ ಜಯಂತಿ, 28 ವರಮಹಾಲಕ್ಷ್ಮಿಯ ವ್ರತ. ಸೊ ಇದು ಕೂಡ ತುಂಬ ಶ್ರೇಷ್ಠವಾದಂತಹ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಹಬ್ಬ. ಸೊ ಈ ಹಬ್ಬ ಮಹಾಲಕ್ಷ್ಮಿಯ ಒಂದು ವಿಶೇಷತೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ. ಸೊ ಅದೇ ರೀತಿ ಆ ದಿನ ರಕ್ಷಾ ಬಂಧನ ಮತ್ತು ಶ್ರಾವಣ ಹುಣ್ಣಿಮೆ. ಸೊ ಇದು ತುಂಬ ವಿಶೇಷ ಇದೆ. ಇನ್ನು 29ನೇ ತಾರೀಕು 29, 30, 31 ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ. ಸೊ ಇವು ಇಷ್ಟು
ಈ ಒಂದು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಗಳು, ವಿಶೇಷ ದಿನಗಳು ಮತ್ತು ತುಂಬ ಪ್ರಮುಖವಾಗಿರತಕ್ಕಂಥ ದಿನಗಳಂತಲೇ ಹೇಳ್ಬೋದು. ಸೊ ಇಲ್ಲಿ ನಮಗೆ ರಾಜಯೋಗ ಮುಂಚೆನೇ ಹೇಳಿದ್ದೀನಿ, ಹಂಸಯೋಗ ಕೂಡಿ ಬರುತ್ತೆ ಮತ್ತು ಬುಧಾದಿತ್ಯ ಯೋಗ, ಈ ಎರಡು ಯೋಗಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಕೂಡಿ ಬರುತ್ತೆ. ಅದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಪ್ರಕಾರವಾಗಿ ಮೇಷರಾಶಿಯಿಂದ ನಿಮಗೆ ಮೀನರಾಶಿಯವರೆಗೂ ಹೇಗೆಲ್ಲ ಇರುತ್ತೆ ಆ ಎಲ್ಲ ಭವಿಷ್ಯವನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ಅನುಕೂಲತೆ ಅಂತ ವಿಷಯಕ್ಕೆ ಬಂದಾಗ, ನಿಮ್ಮ ಒಂದು ಕಂಪನಿಯ ಕೆಲಸಗಳಾಗಿರ್ಬೋದು, ನೀವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ಇದಕ್ಕೆ ಒಳ್ಳೆಯ ಲಾಭ ಇದೆ. ಅಂದರೆ ಇಲ್ಲೇನಾಗುತ್ತೆ, ನಿಮ್ಮ ಮಾತಿಗೆ ಗೌರವ ಸಿಗುವಂಥದ್ದಾಗತ್ತೆ, ಅವಕಾಶಗಳು ಹೆಚ್ಚಿಗೆ ಬರುವಂಥದ್ದಾಗತ್ತೆ, ಹಾಗೂ ನಿಮ್ಮ ಒಂದು ಜವಾಬ್ದಾರಿ ಇದೆಯಲ್ಲ ಅದು ಎತ್ತರ ಹಂತಕ್ಕೆ ಹೋಗುವಂಥದ್ದಾಗತ್ತೆ. ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳು ತುಂಬ ವೇಗವಾಗಿ, ಅಚ್ಚುಕಟ್ಟಾಗಿ, ನೀಟಾಗಿ, ಅವರಿಗೆ ಅನುಕೂಲಕ್ಕ ಇರುವಂತಹ ರೀತಿಯಲ್ಲಿ ನೀವು ಮಾಡಿಕೊಡ್ತಾ ಇರೋದರಿಂದ ಕಂಪನಿ ನಿಮ್ಮ ಬಗ್ಗೆ ವಿಶ್ವಾಸ ಜಾಸ್ತಿ ಆಗುತ್ತೆ. ಅಂದರೆ ಇಲ್ಲಿ ಮಿಥುನ ರಾಶಿಯವರಿಗೆ ಕೆಲಸದಲ್ಲಿ, ಅಂದರೆ ನೀವು ಒಂದು ಕಂಪನಿಯಲ್ಲಿ ನೀವೇನಾದರೂ ಕೆಲಸ ಮಾಡಿದ್ದಾದಲ್ಲಿ ನಿಮಗೆ ಈ ತಿಂಗಳಲ್ಲಿ ಪ್ರಮೋಷನ್ ಸಿಗುವಂಥ ಅವಕಾಶಗಳು ನಿಚ್ಚಳವಾಗಿದೆ. ಇಲ್ಲ ಒಂದು ಬ್ರ್ಯಾಂಚಿಂದ ಇನ್ನೊಂದು ಬ್ರ್ಯಾಂಚಿಗೆ ಟ್ರಾನ್ಸ್ಫರ್ ಆಗುವಂಥ ಅವಕಾಶಗಳು ನಿಚ್ಚಳವಾಗಿದೆ. ಅಥವಾ ನಿಮ್ಮ ಒಂದು ಸಂಬಳ ಏರಿಕೆ ಆಗುವಂತಹದ್ದು ನಿಚ್ಚಳವಾಗಿದೆ. ಅಂದರೆ ಇಲ್ಲಿ ನಿಮ್ಮ ಅನುಕೂಲ ತಕ್ಕಂಗೆ, ಅಂದರೆ ನಿಮ್ಮ ಒಂದು ಕನಸು ಯಾವುದಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾ ಇದೆಯೋ ಆ ಒಂದು ಅನುಕೂಲತೆ ಈ ತಿಂಗಳಲ್ಲಿ ಕೆಲಸದಲ್ಲಿ ಸಿಗುವಂಥದ್ದಾಗುತ್ತೆ ಮಿಥುನ ರಾಶಿ. ಇನ್ನು ಯಾರೆಲ್ಲ ಉದ್ಯೋಗವನ್ನು ಹುಡುಕ್ತಾ ಇದ್ದೀರಾ, ಇನ್ನು ನನಗೆ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಪಾಪ ಯಾವುದೋ ಒಂದು ಸಣ್ಣ ಪುಟ್ಟ ಸದ್ಯಕ್ಕೆ ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರ ಹತ್ರ ಕೇಳಿ ಬೇಡೋದಕ್ಕಿಂತ ಸಣ್ಣ ಪ್ರಮಾಣದಲ್ಲೇ ಏನೋ ಒಂದು ಕೆಲಸ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದೀರಲ್ಲ, ಅವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಒಳ್ಳೆಯ ಅಪಾರ್ಚುನಿಟೀಸ್, ಅವಕಾಶ ಸಿಗುವಂಥದ್ದಾಗುತ್ತೆ ಮಿಥುನ ರಾಶಿಯ ಜಾತಕರಿಗೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಉದ್ಯೋಗದಲ್ಲಿ ಮಾತ್ರ ತುಂಬ ಅನುಕೂಲತೆಗಳು ಕೂಡಿ ಬಂದಿರುತ್ತೆ. ನಿಮ್ಮ ಒಂದು ಕನಸಿನ ಮನಸ್ಸು ಎಲ್ಲವೂ ಒಟ್ಟಿಗೆ ಹೋಗ್ತಾ ಇರೋದ್ರಿಂದ ಕೆಲಸ ಸುಲಭವಾಗಿ ಆಗುವಂಥದ್ದಾಗುತ್ತೆ. ಇನ್ನು ನಿಮಗೆ ಈ ಒಂದು ತಿಂಗಳಲ್ಲಿ ನಿಮ್ಮ ರಾಶಿಯ ಅಧಿಪತಿ ಬುಧ ಬದಲಾವಣೆ ಆಗ್ತಾನೆ. ಮೊದಲನೇದು ನಿಮ್ಮ ರಾಶಿಯಲ್ಲಿ, ಆಮೇಲೆ ಕರ್ಕಾಟಕ ರಾಶಿಗೆ, ಆಮೇಲೆ ಸಿಂಹ ರಾಶಿಗೆ. ಅಂದರೆ 3 ಸಂಚಾರಗಳಿದೆ ಬುಧನಿಂದ. ಅಂದರೆ ಇಲ್ಲಿ ನಿಮ್ಮ ಒಂದು ಆಲೋಚನೆ ಏನಿರುತ್ತಂದರೆ ಏರುದನೆಯಲ್ಲಿ ಇರುತ್ತೆ. ಅಂದರೆ ನಿಮ್ಮ ರಾಶಿಯಿಂದ ಕರ್ಕಾಟಕದಿಂದ ಸಿಂಹ ರಾಶಿ. ಅಂದರೆ ಇಲ್ಲಿ ಈ ಏನಂತೀರ, ಒಂದೊಂದು ವಾರಕ್ಕೆ ಒಂದೊಂದು ಬದಲಾವಣೆಗಳ ರೀತಿಯಲ್ಲಿ ಈ ವಾರ, ಈ ತಿಂಗಳು ಇರುವಂಥದ್ದಾಗಿರುತ್ತೆ ಮಿಥುನ ರಾಶಿ. ಅಂದರೆ ಉದ್ಯೋಗದಲ್ಲಿ ಮಾತ್ರ ಫಸ್ಟ್ ಕ್ಲಾಸ್, ಯಾವುದೇ ರೀತಿ ಕಮೆಂಟ್ಸ್ ಬ್ಯಾಡ್ ಇಲ್ಲೇ ಇಲ್ಲ. ನಿಮಗೆಲ್ಲ ರೀತಿಯ ಅನುಕೂಲತೆಗಳು ಈ ತಿಂಗಳಲ್ಲಿ ಕಂಡು ಬರುವಂಥದ್ದಾಗುತ್ತೆ ಈ ಒಂದು ಸಮಯದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ತಿಂಗಳಲ್ಲಿ ಸಾಧ್ಯವಾದಷ್ಟು ನೀವು ಈ ಕೆಲಸದಲ್ಲಿ ವಾದ ವಿವಾದಗಳು ಅಥವಾ ಅನಾನುಕೂಲ ರೀತಿಯಲ್ಲಿರ್ತಕ್ಕಂತಹ ಒಂದು ಪರಿಸ್ಥಿತಿ, ಅದನ್ನು ಯಾವುದಕ್ಕೂ ನೀವು ಪ್ರಚೋದನೆಯೂ ಮಾಡೋದಿಲ್ಲ, ಅದರ ಹತ್ತಿರಕ್ಕೂ ಹೋಗೋದಿಲ್ಲ. ಅಂದರೆ ಇಲ್ಲಿ ಏನಾಗುತ್ತೆ, ಕೆಲಸಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತೀರ, ಅದು ಇಂಪಾರ್ಟೆಂಟ್. ಅಂದರೆ ಯಾವುದೇ ಬೇಡದೇ ಇರೋ ವಿಷಯಕ್ಕೆ ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಏನೇ ಹೇಳ್ತಾ ಇದ್ರೂ ಜಸ್ಟ್ ನೀವು ಕೇಳ್ತಾ ಇರ್ತೀರವನ್ನೇ ರೆಸ್ಪಾನ್ಸ್ ಕೊಡೋಲ್ಲ, ಯಾಕಂದರೆ ಕೇಳ್ತಾ ಇದ್ದರೆ ಅವ್ರು ಬೇಜಾರಾಗ್ತಾರೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಒಂದು ಎದಕ್ಕಿದು ಕಾರಣ ಅಂದರೆ ಬುಧ ನಾಲೇಜ್ ಗ್ರಹ ಅಂತಲೇ ಕರಿತೀವಿ. ಇಲ್ಲಿ ನಾಲೇಜ್ ಗ್ರಹ ನಿಮಗೆ ತುಂಬ ಅನುಕೂಲ ಮಾಡಿಕೊಂಡಿರುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಪ್ರತಿಯೊಂದಕ್ಕೂ ನಿಮಗೆ ನೀಟಾಗಿ ನಿಮ್ಮದೇ ಆದಂಥ ಒಂದಿಷ್ಟು ಕೆಲಸ ಕಾರ್ಯಗಳಿಗೆ ಅಚ್ಚುಕಟ್ಟಾಗಿ ಆ ಒಂದು ಸ್ಥಿತಿಗತಿಗೆ ಅನುಗುಣವಾಗಿ ಮಾತನಾಡುವಂಥ ಕೌಶಲ್ಯ ಬುಧ ನಿಮಗೆ ಕಳಿಸಿಕೊಡುವಂಥದ್ದಾಗುತ್ತೆ. ಹಾಗಾಗಿ
ಮಾನಸಿಕವಾಗಿ ಸಿದ್ಧತೆಯನ್ನು ನೀವು ಮಾಡ್ಕೊಳ್ತೀರ ಆ ಕೆಲಸದಲ್ಲಿ. ಈ ಕೆಲಸ ಎಲ್ಲ ಯಾಕೆ ಇಷ್ಟು ನಾನು ಒತ್ತಡ ಹಾಕ್ತಾ ಇದ್ದೀನಿ ಅಥವಾ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಬುಧ 3 ಸತ ಬದಲಾವಣೆ ಸಂಚಾರದಿಂದ ನಿಮಗೆ ಅನುಕೂಲ ಆಗ್ತಾ ಇದೆ. ಅದನ್ನು ನಿಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಮಾತಿನಲ್ಲಿ ಬದಲಾವಣೆ, ಕೆಲಸದಲ್ಲಿ ಬದಲಾವಣೆ, ಜಾಗ ಬದಲಾವಣೆ. ಸೊ ಇದೆಲ್ಲ ಕೆಲಸದಲ್ಲಿ, ಅಂದರೆ ನೀವು ಮಾಡುವಂತಹ ಕಂಪನಿ ಆಗಿರ್ಬೋದು, ಮನಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಟ್ಟು ಬದಲಾವಣೆ ಅಂತ ಒಂದಿಷ್ಟು ಅಭಿವೃದ್ಧಿ ಈ ರೀತಿ ಇರುತ್ತೆ ಈ ಒಂದು ತಿಂಗಳಲ್ಲಿ ಮಿಥುನ ರಾಶಿ. ಇನ್ನು ಎರಡನೇ ಅನುಕೂಲ ವಿಷಯಕ್ಕೆ ಬರೋದಾದರೆ ಆರ್ಥಿಕವಾಗಿ ಬಲಿಷ್ಠರಾಗ್ತೀರ. ತುಂಬ ಏನಂತೀರ, ನಾನಾ ರೀತಿಯಲ್ಲಿ ದುಡ್ಡು ಬರುವಂಥದ್ದು, ಆ ಕಡೆ ಈ ಕಡೆ ಎಲ್ಲ ಕಡೆ. ಕೆಲವರು ಕಮೆಂಟ್ಸಲ್ಲಿ ಹಾಕಿದ್ದೀರಾ ಓದ್ಸತ್ತ, ಗುರುಗಳೇ ದುಡ್ಡೇ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಬರ್ತಾ ಇದೆ, ಬಟ್ ಉಳಿತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಅವರು, ದುಡ್ಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಮಗೂ ಒಂದು ಸ್ವಲ್ಪ ಬೇಜಾರಾಯಿತು, ಯಾಕಪ್ಪ ಇಷ್ಟೆಲ್ಲ ಅನುಕೂಲತೆ ಇದ್ರು ಇವರು ಇನ್ನೂ ಅದೇ ಸೆಟ್ಟಲ್ಲಿದ್ದಾರೆ. ಅಂದರೆ ದುಡ್ಡು ಬರ್ತಾ ಇದೆ ಆದರೆ ಸೇವಿಂಗ್ ಆಗ್ತಾ ಇಲ್ಲ ಅಂತ ತಿಳಿಸೋದು, ಅವರು ದುಡ್ಡೇ ಇಲ್ಲ ಗುರುಗಳೇ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಅವರಿಗೆ ಪಾಪ ದುಡ್ಡು ಸೇವಿಂಗ್ ಆಗದೇ ಇರೋದು ಅವರಿಗೆ ಈ ರೀತಿ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡ್ವಿ. ಆಮೇಲೆ ಅವ್ರಿಗೆ ಉತ್ತರ ಕೊಟ್ಟರೆ, ಹೌದು ಗುರುಗಳೇ ನೀವು ಹೇಳಿರೋದು ಕರೆಕ್ಟು, ಬಟ್ ಏನಂದರೆ ದುಡ್ಡು ನಿಂದಿರ್ತಾ ಇಲ್ಲ. ಅಂದರೆ ಇಲ್ಲಿ ಏನಾಗ್ತಾ ಇದೆ, ಖರ್ಚುಗಳು ಅದಕ್ಕೆ ಬರ್ತಾ ಇದೆ. ಪಾಪ ಸಣ್ಣ ಪುಟ್ಟ ಬ್ಯಾಲೆನ್ಸು ಏನಂತೀರ, ಇದು ಸಾಲಗಳು ತೀರಿಸ್ಲಿಕ್ಕೆ ಆ ಕಡೆ ಹೋಗ್ಬಿಡ್ತಾ ಇದೆ, ದುಡ್ಡು ನಿಂದಿರ್ತಾ ಇಲ್ಲ, ಅಷ್ಟೇ ಸಹಜ ಅದು. ಬಟ್ ಆ ರೀತಿ ಹೇಳೋದು ಅವ್ರು ಒಂಥರ ಬೇರೆ ಹೇಳ್ತಾ ಇದೆ. ಅರ್ಥ ಮಾಡಿಕೊಂಡ್ರೆ ಉತ್ತಮ ಅಂತ ನಾವು ತಿಳ್ಕೊಂಡು ಅರ್ಥ ಮಾಡಿ ಆಮೇಲೆ ಇದಾಯಿತು. ಇಲ್ಲ ನಮಗೂ ಸ್ವಲ್ಪ ಬೇಜಾರಾಯಿತು, ಇಷ್ಟು ಅನುಕೂಲ ಇದ್ರೂ ಯಾಕೆ ಜನ ಹಿಂಗೆ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ದುಡ್ಡು ನಿಂದಿರ್ತಾ ಇಲ್ಲ, ಬರ್ತಾ ಇದೆ ಹೋಗ್ತಾ ಇದೆ ಅದೇ ಸ್ಪೀಡಲ್ಲಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ದುಡ್ಡಿಗಂತೂ ಈ ತಿಂಗಳು ಕೊರತೆ ಇಲ್ಲ, ಬರೋ ಒಂದು ಇದರಲ್ಲಿ ಬರ್ತಾನೆ ಇರುತ್ತೆ. ಇನ್ನು ಮೂರನೇ ಅನುಕೂಲ ವಿಷಯಕ್ಕೆ ಬಂದರೆ, ದಾಂಪತ್ಯ ಜೀವನ, ಕೌಟುಂಬಿಕ ಜೀವನ ತುಂಬ ಚೆನ್ನಾಗಿ ವರ್ಕೌಟು ಅಥವಾ ಏನಂತೀರ, ಒಂದು ರೀತಿಯಲ್ಲಿ ಸಂತೋಷ, ಹಬ್ಬದ ವಾತಾವರಣ. ಈಗ ಹೇಗೆ ಮನೆ ಒಂದು ಶುಭ ಕಾರ್ಯ ಆಗಿರ್ಬೋದು ಅಥವಾ ನಿಮ್ಮದೇ ಆದಂತಹ ಒಂದು ಸಮಾರಂಭಗಳಾಗಿರ್ಬೋದು, ಎಲ್ಲರೂ ಹೆಂಗೆ ಕಲಿತಾರೆ ನೋಡಿ, ಕೈ ಮಿಲಾಯಿಸಿದರೆ ಆ ಒಂದು ಕೆಲಸ ಬೇಗ ಆಗುವಂಥದ್ದಾಯಿತು. ಆ ರೀತಿಯಲ್ಲಿ ನಿಮಗೆ ಈ ತಿಂಗಳು ಎಲ್ಲ ರೀತಿಯ ಸಹಕಾರ, ಕುಟುಂಬ ಸದಸ್ಯರು, ಸ್ನೇಹಿತರು ಸಿಗುವಂಥದ್ದಾಗುತ್ತೆ. ಇದರಿಂದ ಏನಾಗುತ್ತೆ, ಕೆಲಸ ಕಾರ್ಯಗಳು ಬೇಗ ನಿಮ್ಮ ಪರವಾಗಿ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ತಿಂಗಳಲ್ಲಿ ಆದಷ್ಟು ನೀವು ಒಂದು ರೀತಿಯಲ್ಲಿ ಏನಂತೀರ, ನೀವು ತುಂಬ ವಿಚಾರ ಮಾಡಿ ಕೆಲಸಗಳನ್ನು ಮಾಡುವಂಥದ್ದಾಗ್ತೀರ. ಅದು ಕೌಟುಂಬಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಆಗಿರ್ಬೋದು. ಅಂದರೆ ನಾಲ್ಕನೇ ವಿಷಯಕ್ಕೆ ತುಂಬ ವಿಚಾರ ಮಾಡಿ ಕೆಲಸವನ್ನು ಮಾಡ್ತೀರಾ. ಅಂದರೆ ಹೋಲ್ಡ್ ಮಾಡ್ತೀರಾ ಸ್ವಲ್ಪ, ಒಂದು 5-10 ನಿಮಿಷ ಅಥವಾ ಒಂದು ದಿನ ಇಮಿಡಿಯೇಟ್ಲಿ ಡಿಸಿಷನ್ ತೊಗೊಳ್ಳಲ್ಲ. ಯಾಕೆ ಹೇಳಿ, ಬುಧ ಇಲ್ಲಿ ನಿಮ್ಮನ್ನು ಆಲ್ರೆಡಿ ತಿದ್ದಿಸ್ತಾ ಇದ್ದಾನೆ. ಏನಂತೀರ, ಮಾಡರ್ನ್ ವೈಸ್ ಹೋಗ್ತಾ ಇದ್ದಾನೆ. ಇಲ್ಲಿ ಟ್ರೆಡಿಷ್ನಲ್ಲೂ ಹೋಗ್ತಾ ಇದ್ದಾನೆ, ಮಾಡರ್ನು ಮಾಡ್ತಾ ಇದ್ದಾನೆ. ಅಂದರೆ ಇಲ್ಲಿ ಪಾಲಿಶ್ ಮಾಡಿದ ರೀತಿಯಲ್ಲಿ, ಈಗ ಹೇಗೆ ನಾವು ಟ್ರಿಮ್ ಆಗಿ ಬಂದರೆ ಚೆನ್ನಾಗಿ ಕಾಣಿಸ್ತೀವಿ ಅಂತ ಕೆಲವರಿಗೆ ಚೆನ್ನಾಗಿ ಕಾಣಿಸ್ಬೋದು, ಕೆಲವರಿಗೆ ತುಂಬ ಮುದ್ದಾಗಿದ್ದೀರಾ ಅಂತಲೂ ಹೇಳ್ಬೋದು. ಅಂದರೆ ಇಲ್ಲಿ ಏನಾಗುತ್ತೆ, ನಿಮ್ಮ ರೂಪವೂ ಕೂಡ ಇಲ್ಲಿ ಬದಲಾವಣೆ ಆಗುವಂಥದ್ದಾಗುತ್ತೆ. ಅಂದರೆ ಮಿಥುನ ರಾಶಿಯವರಿಗೆ ಇದಕ್ಕೆಲ್ಲ ಕಾರಣ ಬುಧ. ಈ ತಿಂಗಳು ನಿಮಗೆ ಬುಧ ಹೆಂಗೆ ಮಾಡ್ತಾ ಅಂದರೆ, ದೇಹದಿಂದ ಮನಸ್ಸಿನವರೆಗೂ ಬದಲಾವಣೆ. ಇಷ್ಟೇ ಸಿಂಪಲ್ ಹೇಳಬೇಕು ಅಂದರೆ, ದೇಹನೂ ಕೂಡ ಚೆನ್ನಾಗಿ ನೀಟಾಗಿ ಡ್ರೆಸ್ ಮಾಡಿಕೊಂಡು, ಮುಖ, ಕೂದಲು ಎಲ್ಲವನ್ನ ನೀಟಾಗಿರುವಂತೆ ನೋಡಿಸ್ಕೊಳ್ತಾನೆ. ಅಂದರೆ ಎಷ್ಟು ಸುಂದರವಾಗಿ ಕಾಣಿಸ್ಬೇಕು ಅಷ್ಟು ಕಾಣಿಸ್ತಾರೆ, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ. ಇನ್ನೊಂದು ಹೇಳ್ತೀನಿ, ಜ್ಯೋತಿಷ್ಯದಲ್ಲಿ ನೀವು ಹೆಣ್ಣನ್ನು ಸೇರಿಸ್ಕೊಳ್ಳಿ ಅಂದರೆ, ಇದು ಹೀಗೆ ಅದು ಇದು ಅಂತಿಲ್ಲ, ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲೇ ಇರುತ್ತೆ. ಕೊನೆಯಲ್ಲಿ ಹೇಳ್ತೀವಿ, ಏನಾದರೂ ಪುರುಷರಿಗೆ ಅಥವಾ ಸ್ತ್ರೀಯರಿಗೆ ತೊಂದರೆ ಇದ್ದರೆ ಅದನ್ನು ಹೈಲೈಟ್ ಮಾಡಿ ಹೇಳಿರ್ತೀವಿ. ಬಟ್ ಏನು ತೊಂದರೆ ಇಲ್ಲ ಅಂದರೆ ಇಬ್ಬರಿಗೂ ಸಮಾನವಾಗಿ ಸ್ವೀಕಾರ ಮಾಡುವಂಥದ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ. ಇನ್ನು ಇಲ್ಲಿ ಅಂದರೆ ನಿಮ್ಮ ಒಂದು ಬ್ಯೂಟಿ ಅಂತೀವಲ್ಲ, ಅದಕ್ಕೆ ಪ್ರಾಶಸ್ತ್ಯ ಜಾಸ್ತಿ ಬರುವಂಥದ್ದಾಗುತ್ತೆ ಈ ತಿಂಗಳು ಮಿಥುನ ರಾಶಿಯವರಿಗೆ. ಅಂದರೆ ಇಷ್ಟು ದಿನ ಇರಲಿಲ್ಲ ಅಂತ ಅಲ್ಲ, ಇತ್ತು, ಆದರೆ ಅದನ್ನೆಲ್ಲೋ ಸೈಡ್ ಲೈನಿಗೆ ಆಗೋಗ್ಬಿಟ್ಟಿತ್ತು. ಯಥಾ ಪ್ರಕಾರ ಬೇಸಿಕ್ ಅಂತೀವಲ್ಲ, ಸುಮ್ಮನೆ ಹಿಂಗೆ ಏನೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಈಗ ಆಗಲ್ಲ, ಸ್ವಲ್ಪ ಒಂದು 1/2 hour ಅದಕ್ಕೆ ಸ್ಪೆಂಡು ನೀವು ಮಾಡ್ತೀರಾ. ದಿನದಲ್ಲಿ 1 hour ಆದರೂ ನೀವು ಸ್ವಲ್ಪ ನಿಮ್ಮದೇ ಆದಂಥ ಮೇಕಪ್ಪಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡುವಂಥದ್ದಾಗುತ್ತೆ ಮಿಥುನ ರಾಶಿಯವರು ಅಂತಲೇ ಹೇಳಬಹುದು. ಇನ್ನು 4ನೇ ಅನುಕೂಲ ವಿಷಯಕ್ಕೆ ಬರೋದಾದರೆ, ನಿಮ್ಮಲ್ಲಿ ಇರತಕ್ಕಂಥ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಅಂತೀವಿ, ಯಾವುದೋ ಒಂದು ಇರುತ್ತೆ, ಅದನ್ನು ಒಡೆದು ಹೇಳೋದು ಬೇಡ, ಅದಕ್ಕೆ ಪೂರ್ಣ ವಿರಾಮ.
ಯಾಕೋ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವಂಥದ್ದಾಗುತ್ತೆ. ಇದಕ್ಕೂ ಕಾರಣ ಬುಧನೇ, ಅದಕ್ಕೆ ಹೇಳ್ತಾ ಇದ್ದೇನೆ. ಬುಧ ನಿಮ್ಮನ್ನು ಬದಲಾವಣೆ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾನೆ ಈ ತಿಂಗಳಂತಲೇ ತಿಳ್ಕೊಳ್ಳಿ. ಇಲ್ಲೇನಾಗೋಗ್ಬಿಡುತ್ತೆ, ಇದಕ್ಕಿದ್ದಂಗೆ ಏನೋ ನಿಮ್ಮದೇ ಆದಂಥ ಒಂದು ಬ್ಯಾಡ್ ಹ್ಯಾಬಿಟ್ ನಿಂತರೆ ನೀವು ದೂರ ಸರಿದ್ಬಿಡ್ತೀರ. ಸೊ ಇದು ಒಳ್ಳೆಯ ವಿಷಯ ಮಿಥುನ ರಾಶಿಯವರಿಗೆ. ಅಂದರೆ ಅದು ಇಷ್ಟು ದಿನ ಕಾಡ್ತಾ ಇತ್ತು, ಅದು ಇವತ್ತು ಬಿಡೋಣ, ನಾಳೆ ಬಿಡೋಣ, ಮುಂದಿನ ವಾರ ಬಿಡೋಣ, ಮುಂದಿನ ತಿಂಗಳು ಬಿಡೋಣ, ಹಿಂಗೆ ವರ್ಷ ತಳ್ಕೊಂಡು ಬಂದು ಇಲ್ಲಿಗೆ ಬಂದು ನಿಂತ್ಬಿಟ್ಟಿದೆ. ಬಟ್ ಆದರೂ ಮನಸ್ಸು ಮಾಡದೇ ಇದ್ದವರು ಮಾಡ್ತಾ ಇದ್ದೀರಾ. ಅದಕ್ಕೆ ಕಾರಣ ಬುಧ. ಅಂದರೆ ಸಡನ್ನಾಗಿ ಏನೋ ಒಂದು ಡಿಸಿಷನ್ ತೊಗೋಬೇಕು, ಇವತ್ತು ಬೇಡಪ್ಪ, ಇವತ್ತು ನಿಂತರೆ ನಾನೇನೋ ಇದು ಬೇಡ ನಾನು ಹತ್ರಕ್ಕೂ ಬೇಡ ಅಂತ ಬಿಸಾಕ್ಬಿಡ್ತೀರಾ. ಸೊ ಆ ಬ್ಯಾಡ್ ಹ್ಯಾಬಿಟ್ಟು ನಿಮ್ಮಿಂದ ಮುಕ್ತಿ ಹೊಂದುವಂಥದ್ದಾಗುತ್ತೆ. ಇದು ಮನೆಯ ಸದಸ್ಯರಿಗೆ ತುಂಬ ಖುಷಿ ಕೊಡುವಂಥದ್ದು. ಅದು ಏನೇ ಇರಲಿ, ಬ್ಯಾಡ್ ಹ್ಯಾಬಿಟ್ಟು ಶೇರ್ ಮಾರ್ಕೆಟ್ ಆಗಿರ್ಬೋದು. ಏಕೆಂದರೆ ಅದು ಬ್ಯಾಡ್ ಹ್ಯಾಬಿಟ್ಟು, ಒಮ್ಮೊಮ್ಮೆ ಲಾಭ ಬರುತ್ತೆ, ಅದರ ನಷ್ಟನೇ ದಿನನಿತ್ಯ. ಏಕೆಂದರೆ ಮಿಥುನ ರಾಶಿಯವರು ಎಲ್ಲಿ ಸೋಲ್ತಾರಂದರೆ ಒಂದು ಆರ್ಥಿಕ ಸೋಲಿಗೆ ಕಾರಣ ಈ ಶೇರ್ ಮಾರ್ಕೆಟ್ ಇದೆ, ಇಲ್ಲ ನಿಮ್ಮ ದುಶ್ಚಟಗಳು. ಯಾವುದೋ ಒಂದು ಒಟ್ಟಿನಲ್ಲಿ ಮುಕ್ತಿ ಅಂತೂ ಈ ತಿಂಗಳಲ್ಲಿ ನಿಮಗೆ ಸಿಗುತ್ತೆ. ಯಾಕಂದರೆ ಒಡೆದು ಹೇಳಿದರೆ ಬೇಜಾರು ಮಾಡ್ಕೊಳ್ತೀರಾ. ಈ ಮಿಥುನ ರಾಶಿಯವ್ರದ್ದು ಇದೊಂದು ಒಂಥರ ಇದು ಗ್ಲಾಸ್ ಇದ್ದಂಗೆ. ಮಿಥುನ ರಾಶಿ ಕೈಯಿಂದ ಬಿತ್ತು ಅಂದರೆ ಜೋಡಿಸ್ಲಿಕ್ಕಾಗಲ್ಲ. ಅಂದರೆ ಅಷ್ಟು ಮಾನಸಿಕತೆ ಮಾಡ್ಕೊಂಡ್ಬಿಡ್ತೀರ. ತುಂಬ ಕೆಲವರು ಡೀಪಾಗಿ ಹೋಗ್ಬಿಡ್ತೀರ, ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತೀರ. ಅದೇ ನಮಗೂ ಬೇಜಾರಾಗೋದು. ಮಿಥುನ ರಾಶಿಯವರು ಇಷ್ಟೆಲ್ಲ ನಾನು ನಿಧಾನವಾಗಿ ನಿಮ್ಮನ್ನು ತಿದ್ದುಕೊಂಡು, ನಿಮ್ಮನ್ನು ಅರ್ಥ ಮಾಡಿಕೊಂಡು, ನಿಮಗೆ ಅನುಕೂಲವಾದ ರೀತಿಯಲ್ಲಿ ಎಲ್ಲವನ್ನೂ ನಾನು ಹೇಳ್ತಾ ಇದ್ದೀನಿ. ಆದರೂ ಎಲ್ಲೋ ಒಂದಿಷ್ಟು ಮೆಸೇಜ್ಗಳು ಮತ್ತೆ ಪುನಃ ನಮ್ಮ ಹತ್ತಿರಕ್ಕೆ ಬರುತ್ತೆ. ಗುರುಗಳೇ ಹಿಂಗಾಗ್ತಾ ಇದೆ, ಗುರುಗಳೇ ಹೀಗಾಗ್ತಾ ಇದೆ, ಗುರುಗಳೇ ನೀವು ಹಿಂಗೆ ಹೇಳ್ತೀರ, ಇನ್ನು ಸ್ವಲ್ಪ ಇನ್ನೂ ಏನಾದರೂ ಹೇಳಿ ಅಂತ ಹೇಳ್ತಾರೆ. ಅಂದರೆ ಇಷ್ಟು ಅನುಕೂಲ ರೀತಿಯಲ್ಲಿ ನಿಮಗೆ ಸದ್ಯಕ್ಕೆ ತಿಳಿಸ್ತಾ ಇದ್ದೀನಿ. ಇನ್ನು ನೀವು ಹೇಳಿರೋ ಪಾಯಿಂಟ್ಸನ್ನು ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದನ್ನು ಆ್ಯಡ್ ಮಾಡಿಕೊಂಡು ಖಂಡಿತವಾಗಿ ಹೇಳುವಂಥದ್ದಾಗುತ್ತೆ. ಆದರೆ ಬೇಜಾರು ಮಾತ್ರ ಮಾಡ್ಕೋಬೇಡಿ ದಯವಿಟ್ಟು ಅಂತ ತಿಳಿಸುತ್ತಾ, ಈಗ ಈ 6ನೇ ಅನುಕೂಲ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಇಲ್ಲಿ ನಿಮ್ಮ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗುವಂಥದ್ದಾಗುತ್ತೆ. ನಿಮ್ಮ ಒಂದು ಕಫ ಆಗಿರ್ಬೋದು, ಹೊಟ್ಟೆಯ ಉರಿ ಆಗಿರ್ಬೋದು, ಅಲರ್ಜಿ ಆಗಿರ್ಬೋದು, ಡೈಜೆಷನ್ ಆಗದೇ ಇರುವಂಥದ್ದು ಇರ್ಬೋದು, ಯಾವುದೇ ಇರಲಿ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ಈ ತಿಂಗಳಲ್ಲಿ ನೀವು ಪಡೆದುಕೊಳ್ಳುವಂಥವ್ರಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು 7ನೇ ಅನುಕೂಲ ವಿಷಯಕ್ಕೆ ಬರೋದಾದರೆ ಒಂದಿಷ್ಟು ತೀರ್ಥಯಾತ್ರೆಗಳು ಮಾಡುವಂಥದ್ದಾಗುತ್ತೆ. ಅಂದರೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಈ ತಿಂಗಳು ನೀವು ಮಾಡಿಕೊಳ್ಳುವಂಥದ್ದಾಗುತ್ತೆ. ಇದಿಷ್ಟು ಅನುಕೂಲತೆಗಳಲ್ಲಿ ಕೂಡಿರುವಂಥದ್ದು. ಇನ್ನು ಅದೇ ರೀತಿ ಅನಾನುಕೂಲ ಅಂತ ವಿಷಯಕ್ಕೆ ಬರೋದಾದರೆ ಒಂದಿಷ್ಟು ಅಧಿಕವಾದ ಖರ್ಚುಗಳನ್ನು, ಇದು ಬಿಡಲಾರ್ದಂಥ ನಂಟು ಅಂತಲೇ ತಿಳ್ಕೊಳ್ಳಿ ಮಿಥುನ ರಾಶಿಯವರಿಗೆ. ಅಂದರೆ ದುಡ್ಡು ಬರ್ತಾ ಇರುತ್ತೆ, ನೀವು ಕೇಳಿದ್ದು ಸತ್ಯ, ದುಡ್ಡೇ ನಿಂದಿರ್ತಾ ಇಲ್ಲ ಗುರುಗಳೇ. ಅಂದರೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಅವರು, ದುಡ್ಡೇ ನಿಂದಿರ್ತಾ ಇಲ್ಲ ನಮಗೆ. ಯಾಕೆ ಅಂದರೆ ಅಧಿಕವಾದ ಖರ್ಚುಗಳು, ನಿಮ್ಮ ಸಾಲಗಳು, ನಿಮ್ಮ ಲೋನುಗಳು, ಏನಂತಾದರೂ ತಿಳ್ಕೊಳ್ಳಿ, ಅದು ಕಡಿಮೆ ಆಗ್ತಾ ಬರುತ್ತೆ ಒಂದು ಹಂತದಲ್ಲಿ. ಬಟ್ ನಿಮಗೆ ದುಡ್ಡು ನಿಂದ್ರಲ್ಲ, ಅಧಿಕ ಖರ್ಚುಗಳು. ಈಗ ಹಬ್ಬ ಬೇರೆ ಬರ್ತಾ ಇದೆ, ಅದಕ್ಕೊಂದಿಷ್ಟು ಖರ್ಚುಗಳು, ಈ ರೀತಿ ಎಲ್ಲ ಸ್ವಲ್ಪ ಖರ್ಚುಗಳು ನಿಮಗೆ ಈ ತಿಂಗಳಲ್ಲಿ ಕಾಡುವಂಥದ್ದಾಗುತ್ತೆ. ಇನ್ನು 2ನೇ ಅನಾನುಕೂಲ ಅಂತ ವಿಷಯಕ್ಕೆ ಬಂದಾಗ ಮನೆಯ ಮಕ್ಕಳಿಗೆ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆಗಳು ಕಾಡುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ತಾರೆ. ಯಾಕಂದರೆ ಮಕ್ಕಳಿಗೆ ಏನಾದರೂ ಆದರೆ ತಂದೆ ತಾಯಿಗಳಿಗೆ ಸ್ವಲ್ಪ ಬೇಜಾರಾಗುವಂಥದ್ದು ಸಹಜ. ಆದರೆ ಸ್ವಲ್ಪ ಯಾಕೋ ಡೀಪಾಗಿ ಹೋಗ್ತೀರ ಮಕ್ಕಳ ಒಂದು ವಿಷಯಕ್ಕೆ. ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ, ಎಲ್ಲೋ ಏನೋ ಆಗಿದೆ ಅನ್ನೋ ಒಂದು ಹಂತಕ್ಕೆ ಹೋಗಿ ನೀವು ಸ್ವಲ್ಪ ಅದರಿಂದ ಏನು ಮಾಡಬೇಕು ಮುಂದೆ ಅನ್ನೋ ಒಂದು ವಿಷಯಕ್ಕೆ ಬರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಲ್ಲಿ ಈ ಒಂದು ತಿಂಗಳಲ್ಲಿ ಸಾಧ್ಯವಾದಷ್ಟು 3ನೇ ಒಂದು ಅನಾನುಕೂಲ ವಿಷಯಕ್ಕೆ ಬರೋದಾದರೆ ಖರ್ಚುಗಳನ್ನು ಕಡಿಮೆ ಮಾಡಲು ಹೋಗ್ತೀರಾ. ಬಟ್ ಅದು ಆಗೋದಿಲ್ಲ. ಎಷ್ಟು ಏನು ಕಡಿಮೆ ಮಾಡಿದ್ರೂ ಅದು ಯಾವುದೋ ಒಂದು 100 ರೂಪಾಯಿ ಉಳಿಸ್ಲಿಕ್ಕೆ ಹೋದರೆ ನಾಳೆ ಅದಕ್ಕೆ 500 ರೂಪಾಯಿ ಸೇರಿಸ್ಬೇಕಾಗತ್ತೆ. ಅಂದರೆ ಏನು ಮಾಡಿದರೂ ಖರ್ಚುಗಳು ಮಾತ್ರ ಬಲವಾಗಿ ಬರುವಂಥದ್ದೇ ಇರುತ್ತೆ ಈ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ 4ನೆಯ ಒಂದು ಅನಾನುಕೂಲ ಅಂತ ವಿಷಯಕ್ಕೆ ಬಂದಾಗ ಮಾನಸಿಕವಾಗಿ ಯಾಕೋ ಒಂದು ಹಳೆಯ ವಿಷಯಕ್ಕೆ ಎಳ್ಕೊಂಡು ಹೋಗ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ಹಳೆಯ ಸಮಸ್ಯೆಗಳೊಂದಿಗೆ ನಿಮ್ಮ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾ ಇರುತ್ತೆ. ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅದು ಹಳೆಯದನ್ನು ರಿವೈಂಡ್ ಮಾಡ್ಕೊಳ್ತೀರ. ಇದರಿಂದ ಸ್ವಲ್ಪ ಏನಾಗುತ್ತೆ, ಮಾನಸಿಕವಾಗಿ ಮತ್ತೆ ಕುಗ್ಗು ಬಂದ್ಬಿಡ್ತೀರ. ಆ ಹಳೆಯ ಸಮಸ್ಯೆ ಬಂದರೆ ಏನು ಮಾಡೋದು ಅಂತ ಭಯ.
ಅದೇನೇ ಇರಲಿ, ಅದು ಆರ್ಥಿಕ ಇರಲಿ, ಕೌಟುಂಬಿಕ ಇರಲಿ, ಅಥವಾ ನಿಮ್ಮ ಕೆಲಸ ಇರಲಿ, ಅಥವಾ ನಿಮ್ಮದೇ ಆದಂಥ ಒಂದಿಷ್ಟು ವ್ಯಾವಹಾರಿಕ ಬದುಕಾಗಿರಲಿ, ಭಯ ಆಗ್ಬಿಡುತ್ತೆ. ಸೊ ಅದು ಬಂದರೆ ಏನು ಮಾಡಬೇಕು, ವಾಟ್ ನೆಕ್ಸ್ಟ್ ಅನ್ನೋ ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ಆ ಹಳೆಯ ಸಮಸ್ಯೆ ಸ್ವಲ್ಪ ಕಾಡುವಂಥದ್ದಾಗುತ್ತೆ. ಇನ್ನು 4ನೇ ಅನಾನುಕೂಲ ವಿಷಯಕ್ಕೆ ಬರೋದಾದರೆ, ಯಾಕೋ ಈ ತಿಂಗಳಲ್ಲಿ ಸ್ವಲ್ಪ ಮನಸ್ಸು ಭಾರ ಆದ ರೀತಿಯಲ್ಲಿ ಆಗ್ತಾ ಇದೆ. ತುಂಬ ಭಾರ, ಏನೋ ಈ ಮೂಟೆ ಹೊತ್ತ ರೀತಿಯಲ್ಲಿ ಭಾರ ಒಂಥರ, ಅಂದರೆ ಹೆಡ್ಏಕ್ ಸ್ವಲ್ಪ ತುಂಬ ಕಾಡುವಂಥದ್ದು ಇರುತ್ತೆ. ತುಂಬ ಒಂಥರ ಈ ಮಳೆಯಲ್ಲಿ ನಾವು ನೆನೆಸ್ಕೊಂಡು ಬಂದರೆ ಸ್ವಲ್ಪ ತಲೆ ತುಂಬ ಭಾರ ಅನಿಸ್ಬಿಡುತ್ತೆ. ಆ ರೀತಿಯಲ್ಲಿ ಭಾರ ಯಾಕೆ ಅಂತೇಳಿದರೆ, ನಿಮ್ಮ ಹಳೆಯ ವಿಚಾರಗಳು ತುಂಬ ಈ ಸುದರ್ಶನ ಚಕ್ರ ತಿರುಗ್ತಾನೆ ಇರುತ್ತೆ. ಸೊ ಇದರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ನೀವು ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಳ್ಳುವಂಥ ಆಗುತ್ತೆ. ಇನ್ನು 5ನೇ ಅನಾನುಕೂಲ ಅಂತ ಬಂದಾಗ, ಒಂದು ಸ್ವಲ್ಪ ನೀವು ನಂಬಿರತಕ್ಕಂಥ ವ್ಯಕ್ತಿ ನಿಮ್ಮ ಕೆಲಸ ಕಾರ್ಯ ಅಂದರೆ ಏನೋ ಒಂದು ಮಾಡಬೇಕಾಗಿರುತ್ತೆ, ಅವ್ರು ಸಹಾಯಬೇಕಾಗುತ್ತೆ, ಕೈ ಎತ್ತಿಬಿಡ್ತಾರೆ. ಅಂದರೆ ನಂಬಿಕೆ ಇರುವಂತಹ ವ್ಯಕ್ತಿನೇ ಈ ತಿಂಗಳು ನಿಮಗೆ ಕೈ ಕೊಡುವಂತನಾಗ್ತಾನೆ. ಅದು ಯಾವುದಾದ್ರೂ ರೂಪದಲ್ಲಾದರೂ ತಿಳ್ಕೊಳ್ಳಿ. ನೀವೇನಂತೀರ, ಒಂದು ಕೆಲಸಕ್ಕಾದರೂ ತಿಳ್ಕೊಳ್ಳಿ, ಅಥವಾ ಒಂದು ಫೈಲಿಗೆ ಅಂತಾದರೂ ತಿಳ್ಕೊಳ್ಳಿ, ಅಥವಾ ನಿಮ್ಮದೇ ವೈಯಕ್ತಿಕ ಬದುಕಿಗೆ ಅವರ ಅನುಕೂಲ ವಿಷಯಕ್ಕಾದರೂ ತಿಳ್ಕೊಳ್ಳಿ. ನಿಮಗೆ ಬೇಕಾದಾಗ ಅವರು ಅವೈಲೇಬಲ್ ಇರಲ್ಲ, ಅಷ್ಟೇ ಸಿಂಪಲ್ ಆಗಿರಬೇಕು. ಸೊ ಇದರಿಂದ ಕೂಡ ಸ್ವಲ್ಪ ನೀವು ಬೇಜಾರು ಮಾಡ್ಕೊಂಡ್ಬಿಡ್ತೀರ. ಈ ತಿಂಗಳಲ್ಲಿ ಇಷ್ಟು ಎಲ್ಲ ಅನಾನುಕೂಲಗಳು ನಿಮಗಿದೆ. ಇನ್ನು ಕೊನೆಯದು ಹೇಳಬೇಕು ಅಂತ ಹೇಳಿದರೆ, ಕೆಲವು ಯೋಗಗಳು ಇದೆ, ಖಂಡಿತವಾಗಿ ಇಲ್ಲ ಅಂತಲ್ಲ, ಬಟ್ ಇದನ್ನು ನೀವು ಸರಿಪಡಿಸ್ಕೊಂಡ್ರೆ ಅದು ಸಿಗುವಂಥದ್ದಾಗುತ್ತೆ. ಅದನ್ನೇ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಕೆಲವರು ನೀವು ಏನು ಮಾಡ್ತೀರ ಅಂದರೆ, ಒಳ್ಳೇದು ಮಾತ್ರ ತೊಗೊಂಡ್ಬಿಡ್ತೀರ, ಕೆಟ್ಟದನ್ನು ಕೇಳಲಿಕ್ಕೆ ಹೋಗಲ್ಲ. ಸುಮಾರು ಜನ ನಾನು ವಾಟ್ಸಪ್ ಮೆಸೇಜ್ ಹಾಕ್ತಾನೆ ಇರ್ತಾರೆ. ಇತ್ತೀಚೆಗೆ ಹೋಗ್ಬಿಟ್ಟಿದೆ ಅಂದರೆ, ಯೂಟ್ಯೂಬ್ನಲ್ಲಿ ಮೆಸೇಜ್ ನೀವು ಹಾಕ್ತಾಯಿಲ್ಲ, ವಾಟ್ಸಪ್ಪಲ್ಲಿ ಹಾಕ್ತಾಯಿದ್ದಾರೆ. ಯಾಕೆಂದರೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ಬಿಟ್ಟಿದೆಯಲ್ಲ. ಸೊ ವಾಟ್ಸಪ್ಪಲ್ಲಿ ಸ್ವಲ್ಪ ಏನೋ ವಿಚಾರ ವಿನಿಮಯ ರೀತಿಯಲ್ಲಿ ಗುರುಗಳ ಯೋಗಕ್ಷೇಮ ಜೊತೆಗೆ ನಿಮ್ಮ ಒಂದು ವಿಚಾರಗಳನ್ನು ತಿಳಿಸ್ತಾ ಇದ್ದರೆ ತುಂಬ ಸಂತೋಷ. ಇಲ್ಲಿ ಏನು ಮಾಡ್ತಾ ಇದ್ದೀರಾ, ನೀವು ಅನುಕೂಲಗಳನ್ನು ಮಾತ್ರ ನೀವು ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ಅನಾನುಕೂಲಗಳನ್ನು ನೀವು ಕೇಳ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಪೂರ್ಣ ಪ್ರಮಾಣವಾಗಿ ವಿಡಿಯೋ ನೀವು ಕೇಳ್ತಾ ಇಲ್ಲ, ಬರೀ ಅನುಕೂಲ ಆದ ತಕ್ಷಣ ಅದನ್ನು ಅಲ್ಲಿಗೆ ಬಿಟ್ಬಿಡ್ತೀರಾ. ಇದಕ್ಕೆ ಪರಿಹಾರ ತಿಳಿಸಿ. ಇದು ಸರಿಯಲ್ಲ ಸರ್. ಯಾರೇ ಆಗಿರಲಿ, ಸರ್ ಆಗಿರಲಿ, ಮೇಡಮ್ ಆಗಿರಲಿ, ನಾನು ಹೇಳೋದಿಷ್ಟೇ, ವಿಡಿಯೋ ಬಂದಾಗ ಪೂರ್ತಿಯಾಗಿ ಕೇಳಿ. ಪರಿಹಾರಗಳನ್ನು ಇರುತ್ತೆ, ಅನುಕೂಲನೂ ಇರುತ್ತೆ, ಅನಾನುಕೂಲನೂ ಇರುತ್ತೆ. ಆದರೆ ನೀವು ಅರ್ಧ ಕೇಳಿಬಿಟ್ಟು ಅದಕ್ಕೆ ಪರಿಹಾರ ಕೊಡಿ ಅಂದರೆ ಏನು ಕೊಡೋಣ? ಇರಲಿ, ಪಾಪ ಒತ್ತಡ ಇರ್ಬೋದು, ಅಥವಾ ಕೆಲಸದ ಒಂದು ಸಮಯ ಅಭಾವ ಇರ್ಬೋದು. ಆದರೂ ನಾವು ಹೇಳೋದಿಷ್ಟೇ, ಪೂರ್ಣ ಪ್ರಮಾಣದಲ್ಲಿ ಕೇಳಿ. ಇವತ್ತು ಕೇಳೋದಕ್ಕೆ ಅರ್ಧ ಆದರೆ ನಾಳೆಗೆ ಅದನ್ನು ಪೂರ್ತಿಯಾಗಿ ಕೇಳಿ ಮುಂದೆ ನೀವು ಪ್ರಶ್ನೆಗಳನ್ನು ಕೇಳಿದರೆ ಉತ್ತಮ ಅಂತಲೇ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಮಿಥುನ ರಾಶಿಯವರಿಗೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಓದಿ. ಅಂದರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ನೀವು ಎಷ್ಟು ಪಠಣೆ ಮಾಡ್ತೀರೋ ಅಷ್ಟು ನಿಮಗೆ ಅನುಕೂಲತೆ ಇರುತ್ತೆ. ಇನ್ನು ಅದೇ ರೀತಿಯಾಗಿ 2ನೇದು, ಈ ತಿಂಗಳು ನಾಗರ ಪಂಚಮಿ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮತ್ತು ವರಮಹಾಲಕ್ಷ್ಮೀ ದೇವಿಯ ವ್ರತ. ಇವು 3 ತುಂಬ ಅನುಕೂಲಕರವಾಗಿರತಕ್ಕಂತಹ ಹಬ್ಬಗಳೇ. ಸೊ ಹಾಗಾಗಿ ನಾವು ನಿಮಗೆ ಹೇಳೋದಿಷ್ಟೇ, ಇಷ್ಟು ಮಂಗಳವಾರ ಬರುತ್ತೆ ಅಷ್ಟು ಮಂಗಳವಾರ ಸುಬ್ರಹ್ಮಣ್ಯ ದೇವರಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ. ಇನ್ನು ಗುರುವಾರ ರಾಯರಿಗೆ ಪಂಚಾಮೃತ ಸೇವೆ, ಅಥವಾ ಇನ್ನಿತರ ಶಕ್ತಿವಂತರಾದರೆ ಏನೆಲ್ಲ ಸೇವೆಗಳಿದೆ ಅದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಮಾಡಿಸಿ. ಏಕೆಂದರೆ ರಾಯರು ನಿಮಗೆ ಅನೇಕ ರೀತಿಯ ಅನುಕೂಲತೆಗಳನ್ನು ಕೊಟ್ಟಿದ್ದಾರೆ. ಸೊ ಅವರಿಗಾಗಿ ಈ ತಿಂಗಳು ಸಾಧ್ಯವಾದಷ್ಟು ಸೇವೆ ಮಾಡಿ, ಅಥವಾ ವಾಲಂಟಿಯರ್ ಆಗಿ ನೀವೇ ಮಠದಲ್ಲಿ ಏನಾದರೂ ಸೇವೆ ಮಾಡೋವಾಗಿದ್ದರೆ ಮಾಡಿ. ಇನ್ನೂ ಹೆಚ್ಚಿನ ಅನುಕೂಲತೆಗಳು ಕಂಡುಬರುತ್ತೆ. ಇನ್ನು ವರಮಹಾಲಕ್ಷ್ಮಿಯ ಒಂದು ವ್ರತ ಮನೆಯಲ್ಲಿ ಸಾಧ್ಯವಾದರೆ ಮಾಡಿ, ಇಲ್ಲಂದರೆ ದೇವಸ್ಥಾನದಲ್ಲಿ. ಹಾಗೂ ನಾವು ಕೂಡ ಐಶ್ವರ್ಯಲಕ್ಷ್ಮೀ ದೇವಿಯ ಒಂದು ಪೂಜೆ ಅಲಂಕಾರ ಮಾಡಲಾಗುತ್ತೆ. ನಿಮ್ಗೆ ಅನುಕೂಲ ಆದರೆ ಸೇವೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ, ನೀವು ಮಾಡಿಸ್ಬೋದು. ಅಥವಾ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನದಲ್ಲಿ ನೀವು ಏನು ನಿಮಗೆ ಕುಂಕುಮಾರ್ಚನೆ, ಅಲಂಕಾರ ಸೇವೆ, ಕ್ಷೀರಾಭಿಷೇಕ ಸೇವೆ, ಹಣ್ಣುಗಳ ಸೇವೆ, ಏನು ಸೇವೆಗಳು ಇರುತ್ತೆ ಮಾಡಿಸಿ. ಇದರಿಂದ ಲಕ್ಷ್ಮಿಯ ಕೃಪಕಟಾಕ್ಷ, ನಿಮಗೆ ಆರ್ಥಿಕ ಸಮಸ್ಯೆ ಏನು ಕಾಡ್ತಾ ಇದೆ ಅದು ಕಡಿಮೆ ಆಗುವಂಥದ್ದಾಗುತ್ತೆ. ಮತ್ತು ಮುಂದೆ ಬರ್ತಕ್ಕಂಥ ಏನಂತೀರ ದಿನಗಳು ಅನುಕೂಲಕರವಾಗಿರುತ್ತೆ ಅಂತ ಹೇಳಬಹುದು. ಇನ್ನು ಅದೇ ರೀತಿ 3ನೇ ಪರಿಹಾರ ಅಂತ ಬರೋದಾದರೆ, ಈ ಒಂದು ತಿಂಗಳಲ್ಲಿ ಶ್ರಾವಣ ಮಾಸ ಆಗಿರೋದರಿಂದ
ಈ ನಿರ್ಗತಿಕ ಮಕ್ಕಳಿರ್ತಾರೆ ಕೆಲವರು, ಅಂದರೆ ಅಥವಾ ಬಡವರು ಅಂತಲೇ ತಿಳ್ಕೊಳ್ಳಿ, ಅವರಿಗೆ ಓದಲು ಅಥವಾ ಜೀವಿಸಲು ಅಥವಾ ಯಾರಾದರೂ ಮದುವೆ ಅಂತ ಏನಾದರೂ ಇದ್ದರೆ, ಕಷ್ಟ ಅಂತಿದ್ದರೆ ಮದುವೆಗೆ, ಅವು ಮಕ್ಕಳೆಲ್ಲ, ಅವರಿಗೆ ಸಹಾಯ ಮಾಡಿ. ಸೊ ಅಂದರೆ ಈಗ ಬಡವರು ಮಕ್ಕಳು ಏನೋ ಒಂದು ಆರ್ಥಿಕ ಸಮಸ್ಯೆ ಇರುತ್ತೆ, ಪಾಪ ಮದುವೆಗೆ ಒಂದಿಷ್ಟು ಏನೋ ಎಲ್ಲೋ ತೊಂದರೆ ಇರ್ತಾರೆ, ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನಾನು 100% ಮಾಡಿ ಅಂತ ಹೇಳ್ತಾರೆ, ನಿಮ್ಮ ಕೈಲಾದಷ್ಟು ಎಷ್ಟು ಅನುಕೂಲ ಆಗುತ್ತೆ ಅಷ್ಟನ್ನು ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಿಮಗಿರ್ತಕ್ಕಂಥ ಕೆಲವು ಈ ಸಂಬಂಧಗಳಲ್ಲಿ, ಆರೋಗ್ಯದಲ್ಲಿ, ಆರ್ಥಿಕದಲ್ಲಿ, ವ್ಯವಹಾರದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅವರ ಒಂದು ಸೇವೆ ಮಾಡೋದರಿಂದ ಕಡಿಮೆ ಆಗುವಂಥದ್ದಾಗುತ್ತೆ. ಇದಾಗಿತ್ತು ಮಿಥುನ ರಾಶಿಯವರ ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯ. ಈ ಒಂದು ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸು ಖಾಲಿ ಇರಬಾರ್ದು, ಜಾಸ್ತಿ ಕಮೆಂಟ್ಸ್ ಹಾಕಿ, ಅಂದರೆ ನಿಮಗೇನು ತಿಳಿಯುತ್ತೆ ಹಾಕಿ. ಹಾಗಂತ ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಶೇರ್ ಮಾಡಿಕೊಳ್ಳಲು ಹೋಗಬೇಡಿ. ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ದಯವಿಟ್ಟು ಮಿಥುನ ರಾಶಿಯವ್ರು ಹಾಕಬೇಡಿ. ನಿಮ್ಗೆ ಕೇಳಬೇಕಾಗಿತ್ತ ಡೈರೆಕ್ಟಾಗಿ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೇಳ್ಕೊಳ್ಳಿ, ಆದರೆ ಫ್ರೀ ಆಗಿರೋದಿಲ್ಲ. ಇವಾಗೇ ಹೇಳ್ತಾ ಇದ್ದೀನಿ, ಫ್ರೀ ಅಂತೂ ಇರೋದಿಲ್ಲ, ದಯವಿಟ್ಟು ಅನ್ಯಥಾ ತಪ್ಪು ಭಾವಿಸಬೇಡಿ. ಇನ್ನು ಅದೇ ರೀತಿಯಾಗಿ ಕಮೆಂಟ್ಸಲ್ಲಿ ನಾವು ಹೇಳಿರ್ತಕ್ಕಂಥ ವಿಡಿಯೋ ಅಥವಾ ನಿಮಗೆ ಹಿಂದಿನ ತಿಂಗಳು ಆಗಿರತಕ್ಕಂತಹ ಫಲಿತಾಂಶ ಅದನ್ನು ಸೇರಿಸಿ ಹಾಕಿ. ಈ ತಿಂಗಳದ್ದು ಓಕೆ, ಮುಂದಿನ ತಿಂಗಳಲ್ಲಿ ಹಾಕಿ, ಬೇಡ ಅಂತ ನಾವು ಹೇಳಲ್ಲ. ಬಟ್ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ನಮಗೆ ಅತ್ಯಮೂಲ್ಯವಾದದ್ದು. ಯಾಕೆಂದರೆ ನೀವು ಯಾವ ರೀತಿ ಸ್ವೀಕಾರ ಮಾಡ್ತೀರಾ ಎಂಬುದು ಇದರ ಮೇಲೆ ಗೊತ್ತಾಗುತ್ತೆ. ನೀವು ಮಿಥುನ ರಾಶಿಯವರು ಮೇಧಾವಿಗಳು ಗೊತ್ತು, ಆದರೆ ಕೆಲವು ವಿಷಯಗಳಲ್ಲಿ ಏನು ಮಾಡ್ತೀರಾ, ತಾಸ್ತಾರ ಭಾವನೆ ಅಂತ ಇರುತ್ತೆ. ಅಯ್ಯೋ ಗುರುಗಳು ಹೇಳ್ತಾರೆ ಬಿಡು, ನಮಗೆ ಏನು ತೊಂದರೆ ಇಲ್ಲ ಅಂತ. ಬೇಡ, ಒಂದು ಸ್ವಲ್ಪ ಖುಷಿಯಾಗಿ ಮಾತನಾಡಿ, ಖುಷಿಯಾಗಿ ಕಮೆಂಟ್ಸ್ ಕೊಡಿ, ಅಥವಾ ನಿಮಗೆ ಅನಾನುಕೂಲಿತ ಅದನ್ನೇ ತಿಳಿಸಿ. ಗುರುಗಳೇ ನೀವು ಹೇಳಿದ್ದು ಹಿಂಗಾಯಿತು, ಇನ್ನೂ ಸ್ವಲ್ಪ ನಮ್ಗೆ ಬೇಕು, ಹಾಗಾದರೂ ತಿಳಿಸಿ. ಬಟ್ ವೈಯಕ್ತಿಕ ವಿಷಯ ಬೇಡ, ಅಷ್ಟೇ ನಾನು ಹೇಳೋದು. ಇನ್ನು ಅದೇ ರೀತಿಯಾಗಿ ನೀನು ನಮ್ಮ ಚಾನಲ್ಗೆ ಹೊಸದಾಗಿ ನೋಡತಕ್ಕಂಥವ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಈ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭ ಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.